ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್ ವಿಕ್ರಮ್, ಹೇಗೆ ಕೋರ್ಟಲ್ಲಿ ಕೇಸ್ ನಡಿಬೇಕಾದ್ರೆ ಕೋರ್ಟ್ ಆರ್ಡರ್ ಇಲ್ಲದೆ ಆಸ್ಪತ್ರೆಗೆ ಹೋಗಿ ಪ್ರಬಲ ನನ್ನ ತಂದೆನ ಮೀಟ್ ಮಾಡೋ ತಪ್ಪೋ, ಹಾಗೆ ಕಂಪ್ಲೇಂಟ್ ಕೊಟ್ಟವರು ಆರೋಪಿ ಹಿಂದೆ ಮುಂದೆ ಸುತ್ತಿ ಅವ್ರು ಇನ್ನೊಂದು ಅಪರಾಧ ಮಾಡೋ ಹಾಗೆ ಇನ್ಸ್ಟಿಗೇಟ್ ಮಾಡೋದು ತಪ್ಪೇ. ಅದನ್ನ ನಿಮ್ ಕಡೆಯವ್ರಿಗೆ ಹೇಳ್ಬಿಡಿ. ಒಂದು ವೇಳೆ ನಾವು ಕೇಸ್ ಏನಾದರೂ ಗೆದ್ರೆ ಏನು, ಗೆದ್ದೇ ಗೆಲ್ತೀವಿ. ಆಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಅದು ಇದು ಅಂತ ಕೇಸ್ ಹಾಕಿದ್ರೆ ಏನಾಗುತ್ತೆ ಹೇಳಿ ಇನ್ಸ್ಪೆಕ್ಟರ್? ಒಬ್ಬ ಕ್ರಿಮಿನಲ್ ಲಾಯರು ಕಾನೂನು ಪ್ರಕಾರ ಏನೇನು ಮಾಡ್ಬೋದು ಅನ್ನೋದನ್ನ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ. ಸರ್, ಬಾಕತಿ ಮೇಡಮ್, ನನ್ನ ತಡಿಬಾರ್ದಾಗಿತ್ತು. ಅವರಿಬ್ರು ಅತಿಯಾಗಿ ಆಡ್ತಿದ್ದಾರೆ. ಅವರಿಬ್ರಿಗೂ ಇಲ್ಲೇ ಪಾಠ ಕಲಿಸ್ತಾ ಇದ್ದೆ. ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಿದ್ರು ಅಂತ ಅವ್ರ ಮೇಲೆ ಕೇಸ್ ಹಾಕಿ ಇಲ್ಲೇ ಒಳಗಾಕ್ಬಿಡ್ತಿದ್ದೆ. ಮಾಡಿರೋದು ಜೀವ ತೆಗಿಯೋ ಕೆಲಸ, ಆದ್ರೆ ಕೊಡ್ತಿರೋ ಬಿಲ್ಡಪ್ ಜೀವ ಕಾಪಾಡಿರೋ ಹೀರೋ ತರ. ಸರ್, ಅವ್ರು ಬೇಕು ಅಂತಾನೆ ನಮ್ಮನ್ನ ಕೆಣ್ಕೋ ಹಾಗೆ ಕಾಣಿಸ್ತಾ ಇದ್ದಾರೆ. ಅವ್ರು ಮಾತಾಡಿದ್ದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡಿದ್ರೆ ಪ್ರಬಲನ್ನ ನಾವು ಬೇಕು ಅಂತಾನೆ ಟಾರ್ಗೆಟ್ ಮಾಡಿದ್ದೀವಿ ಅಂತ ಕಾತಿ ಕೋರ್ಟಲ್ ವಾದ ಮಾಡ್ತಾಳೆ. ಆಗ ಅವರಿಗೆ ನಾವೇ ಸಾಕ್ಷಿ ಆಧಾರಗಳನ್ನ ಕೊಟ್ಟಂಗಾಗತ್ತೆ. ಹೌದು, ಅದು ನಿಜಾನೇ. ಕೇಸ್ ವಿಚಾರವಾಗಿ ಮಾತಾಡಬೇಕು ಬನ್ನಿ ಅಂತ ಹೇಳಿದ್ರಲ್ಲ ಸರ್, ಏನ್ ವಿಷಯ? ವಿಷಯ ಸ್ವಲ್ಪ ಗಂಭೀರವಾಗಿದೆ.